ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ಮೇಲೆ ನೀವು ಮನೆಯಲ್ಲೇ ಕುಳಿತು ನಿಮ್ಮೊಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಕೋಬೋದು. ನೀವು ಯಾವುದೇ ಆಧಾರ್ ಸೆಂಟರ್ಗೆ ಹೋಗದೇನೆ ಮನೆಯಲ್ಲೇ ಕುಳಿತು ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರನ್ನು ಕೇವಲ 2 ನಿಮಿಷದಲ್ಲಿ ಚೇಂಜ್ ಮಾಡ್ಕೋಬೋದು. ಇವತ್ತು ನಾನು ನಿಮಗೆ ಈ ಒಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರನ್ನು ಯಾವ ರೀತಿ ಚೇಂಜ್ ಅಥವಾ ಅಪ್ಡೇಟ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಆಧಾರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ನ ನೀವು ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡ್ಬೋದು, ಅಥವಾ ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಕೊಟ್ಟಿರ್ತೇನೆ ಈ ಒಂದು ಅಪ್ಲಿಕೇಶನು. ನೀವು ಫ್ರೀಯಾಗಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಚಾನಲ್ಗೆ ಜಾಯ್ನ್ ಆಗಿ ಡೈರೆಕ್ಟಾಗಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಪ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಆದಮೇಲೆ ಸ್ನೇಹಿತರೆ, ನೀವು ನಿಮ್ಮೊಂದು ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು. ಮೊದಲಿಗೆ ನಿಮ್ಮ ಆಧಾರ್ ನಂಬರ್ ಹಾಗೆಯೇ ಆಧಾರ್ಗೆ ಲಿಂಕ್ ಇರುವಂಥ ಸಿಮ್ಮನ್ನು ಸೆಲೆಕ್ಟ್ ಮಾಡಿ ವೆರಿಫೈನ ಮಾಡ್ಕೋಬೇಕು. ಆನಂತರ ನಿಮ್ಮೊಂದು ಪೇಸ್ ಐ ಡಿಯನ್ನು ವೆರಿಫೈ ಮಾಡಬೇಕು. ಪೇಸ್ ಐ ಡಿ ವೆರಿಫೈ ಆದಮೇಲೆ 6 ಅಂಕೆಯ ಪಿನ್ನನ್ನು ಎಂಟರ್ ಮಾಡಿದ್ರೆ ಸಾಕು. ಆಧಾರ್ ಆ್ಯಪಲ್ಲಿ ನಿಮ್ಮೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದಮೇಲೆ ಈ ರೀತಿಯ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ತೋರಿಸ್ತಾ ಇರುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ರಾಂಗ್ ಮಾರ್ಕ್ ಇರುತ್ತಲ್ಲ, ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬನ್ನಿ. ಇಲ್ಲಿ ಸರ್ವಿಸ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು, ಮೈ ಆಧಾರ್ ಅಪ್ಡೇಟ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಮೈ ಆಧಾರ್ ಅಪ್ಡೇಟ್ಸಲ್ಲಿ ಇದು ಮೊದಲನೇ ಒಂದು ಆಪ್ಷನ್ ನೋಡ್ತಾ ಇರ್ಬೋದು, ಮೊಬೈಲ್ ನಂಬರ್ ಅಪ್ಡೇಟ್ ಅಂತ. ಈ ಒಂದು ಮೊಬೈಲ್ ನಂಬರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ, ಮೊಬೈಲ್ ನಂಬರ್ ಅಪ್ಡೇಟ್ ಅಂತ. ಇಲ್ಲಿ ನೋಡ್ಬೋದು, ದಿಸ್ ರಿಕ್ವೆಸ್ಟ್ ವಿಲ್ ಟೇಕ್ ಅಬೌಟ್ 5 ಮಿನಿಟ್ಸ್ ಅಂತ. ಸ್ನೇಹಿತರೆ, 5 ನಿಮಿಷ ಈ ಒಂದು ರಿಕ್ವೆಸ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಆನಂತರ ಇಲ್ಲಿ ಪ್ರೊಸೆಸಿಂಗ್ ಟೈಮು ಅಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಅಪ್ಡೇಟ್ ಅಥವಾ ಚೇಂಜ್ ಆಗೋದಕ್ಕೆ 30 ದಿನ ಟೈಮ್ ತೊಗೊಳುತ್ತೆ. ಇಲ್ಲಿ ನೀವು 75 ರೂಪಾಯಿ ಫೀಸನ್ನು ಕೊಡಬೇಕಾಗುತ್ತೆ. ಆನಂತರ ಇಲ್ಲಿ ಕೆಳಗಡೆ ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. ಮೊಬೈಲ್ ನಂಬರ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ಇಲ್ಲಿ ಸ್ಟೆಪ್ಸನ್ನು ಕೊಟ್ಟಿದ್ದಾರೆ. ಸೊ ಈಗ ನಾನು ಡೈರೆಕ್ಟಾಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರ ಇಲ್ಲಿ ನನ್ನ ಒಂದು ಹಳೆಯ ನಂಬರ್ ತೋರಿಸ್ತಾ ಇದೆ, ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ, ಆಧಾರ್ ಕಾರ್ಡಲ್ಲಿ ರಿಜಿಸ್ಟರ್ ಆಗಿರುವಂಥ ಹಳೆಯ ನಂಬರ್ ಇಲ್ಲಿ ಮೊಬೈಲ್ ನಂಬರ್ ಇಲ್ಲಿ ತೋರಿಸ್ತಾ ಇದೆ. ಸೊ ಈಗ ನಾನಿಲ್ಲಿ ಹೊಸ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೋತೇನೆ. ಸೊ ಮೊಬೈಲ್ ನಂಬರ್ ಎಂಟರ್ ಆದಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ನೀವು ಇಲ್ಲಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಆದಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಮೊಬೈಲ್ ನಂಬರ್ ವೆರಿಫೈ ಆಗಿದೆ. ಆನಂತರ ಇಲ್ಲಿ ಪೇಸನ್ನು ನೀವು ವೆರಿಫೈ ಮಾಡಬೇಕು. ಇಲ್ಲಿ ಪೇಸ್ ಅಥೆಂಟಿಕೇಟ್ ಅಂತ ಬರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮೊಂದು ಪೇಸನ್ನು ವೆರಿಫೈ ಮಾಡ್ಕೋಬೇಕು. ಸ್ನೇಹಿತರಿಗೆ ನನ್ನೊಂದು ಪೇಸ್ ವೆರಿಫೈ ಆಗಿದೆ. ನೀವು ಕರೆಕ್ಟಾಗಿ ಪೇಸನ್ನು ವೆರಿಫೈ ಮಾಡ್ಕೊಳ್ಳಿ. ಸೊ ಈಗ ಪೇಸ್ ವೆರಿಫೈ ಆಗಿದೆ. ಆನಂತರ ಸ್ನೇಹಿತರೆ, ಇಲ್ಲಿ ನೀವು ಪೇಯನ್ನು ಮಾಡಬೇಕು. ಇಲ್ಲಿ 75 ರೂಪಾಯಿ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ್ರೆ ಮಾತ್ರ ನಿಮ್ಮದು ಇಲ್ಲಿ ಮೊಬೈಲ್ ನಂಬರ್ ಚೇಂಜ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಫೀಸನ್ನು ಇಲ್ಲಿ ಪೇ ಮಾಡಬೇಕು. ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ, ಪೇಟಿಎಮ್ ಯಾವುದೇ ಒಂದು UPI ಅಪ್ಲಿಕೇಶನ್ ಮೂಲಕ ಪೇಯನ್ನು ಮಾಡ್ಕೋಬೋದು. ಹಾಗೆಯೇ ಕಾರ್ಡ್ಸು, ನೆಟ್ ಬ್ಯಾಂಕಿಂಗು, ವ್ಯಾಲೆಟು ಯಾವುದೇ ರೀತಿ ಒಂದು ಪೇಮೆಂಟ್ ಅಪ್ಲಿಕೇಶನ್ ಮೂಲಕ ಇಲ್ಲಿ ನೀವು 75 ರೂಪಾಯಿ ಅಮೌಂಟನ್ನು ಪೇ ಮಾಡ್ಕೋಬೋದು. ಇಲ್ಲಿ 75 ರೂಪಾಯಿ ಅಮೌಂಟ್ ಪೇ ಆದಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ ಚೇಂಜ್ ಆಗೋದಕ್ಕೆ 30 ದಿನ ಟೈಮ್ ತೊಗೊಳುತ್ತೆ. ಪ್ರೊಸೆಸ್ ಆಗೋದಕ್ಕೆ 30 ದಿನ ಟೈಮ್ ಇರುತ್ತೆ. ಈ 30 ದಿನದ ಒಳಗಡೆ ನಿಮ್ಮ ಒಂದು ಮೊಬೈಲ್ ನಂಬರ್ ಇಲ್ಲಿ ಚೇಂಜ್ ಆಗುತ್ತೆ, ಅಂದರೆ ಅಪ್ಡೇಟ್ ಆಗುತ್ತೆ. ನಾನಿಲ್ಲಿ ಯಾವುದೇ ರೀತಿ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರನ್ನು ಚೇಂಜ್ ಅಥವಾ ಅಪ್ಡೇಟನ್ನು ಮಾಡ್ತಿಲ್ಲ. ಸೊ ನೀವೇನಾದರೂ ಅಪ್ಡೇಟ್ ಮಾಡೋದಿದ್ರೆ ಈ ರೀತಿಯಾಗಿ ಈ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರನ್ನು ಚೇಂಜ್ ಅಥವಾ ಅಪ್ಡೇಟನ್ನು ಮಾಡ್ಕೋಬೋದು. ನೀವು ಈಸಿಯಾಗಿ ಮನೆಯಲ್ಲೇ ಕುಳಿತು ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರನ್ನು, ಮೊಬೈಲ್ ನಂಬರನ್ನು ನೀವು ಅಪ್ಡೇಟ್ ಅಥವಾ ಚೇಂಜನ್ನು ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಜನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.